ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ ಅವರು. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇಲ್ಲ. ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ. ಅಧ್ಯಕ್ಷರೇ, ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ. ಅಧ್ಯಕ್ಷರೇ, ಒಂದ್ ಸ್ವಲ್ಪ ಈ ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈ ದಲಿತ ವಿರೋಧಿ ಸರ್ಕಾರ. ಒಂದ್ ನಿಮಿಷ ತಡ್ರಿ ಹೇಳ್ರಿ. ಅಧ್ಯಕ್ಷರೇ, ನಾವು ಯಾವಾಗಲೂ ಎದ್ ನಿಂತ್ರೆ ಏನಾದ್ರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ ನಿಂತು ಕೂತೇನೆ. ನೀವು ನಿಯಮ 69 ಅಡಿಯಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಂಡಿದ್ದೀರಿ. ಕಾಲ ನಿಗದಿ ಮಾಡಿದಿರಿ. ಇವತ್ತು 3 ದಿವಸ ಆಯ್ತು. ಅದಕ್ಕೆ ಬೇರೆಯವ್ರ ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ. ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ. ಮುಗಿಸ್ರಿ ಇದನ್ನ ಏನು ಎಂತೆ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವ ಇಲ್ಲಿ. ಬೇರೆ ಏನು ಕೆಲಸ ಇಲ್ಲ ನಮಗೆ. ಏನ್ ಸ್ವಾಮಿ ಇದು? ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರೆ. ನೀವು ಅದನ್ನ ಒಪ್ತೀರಾ? ಟೀಕೆ ಮಾಡೋದು ಅವರು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳ್ತಾ ಯಾವ ಪರಿಸ್ಥಿತಿ ಬಂದಿದೆ ಅವ್ರು ಬೆಳಕು ಚೆಲ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ. ಕೂರ್ಸಿ ಸರ್ಕಾರದಲ್ಲಿ ಪ್ರವೃತ್ತಿ ಇಲ್ಲ ಅಂದ್ರೆ ನಿಮ್ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದ್ರು ನಮ್ಮ ಸರ್ಕಾರಿ ವ್ಯವಸ್ಥೆ ಮಾತಾಡಬಾರ್ದು ಅಂತ ಸರ್ಕಾರಿ ವ್ಯವಸ್ಥೆ ಕೊಡ್ತಾರೆ. ಅವ್ರ ಮುಗಿದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರನ್ನ ಹೇಳುವಂತದ್ದು ತಾತ್ಪರ್ಯ. ಓಕೆ ನೋಡಿ, ಇಲ್ಲಿ ಎಲ್ಲಾ ಸದಸ್ಯರು ಇಲ್ಲೇನ್ ಕೂತೀವಿ, ಬಹಳ ಜವಾಬ್ದಾರಿಯಾಗಿರ್ತಕ್ಕಂತಹ ಸದಸ್ಯರು ಬಂದಿದ್ದೇವೆ. ಇಲ್ಲಿ ಹರಟೆ ಹೊಡ್ಯಕ್ ಬಂದಿಲ್ಲ. ತನಿಖೆ ನಡೀತಾ ಇದೆ. ಏನ್ ಯಾರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ. ಹೋಮ್ ಮಿನಿಸ್ಟರ್ ಆಗಿದ್ರು ಸುಪಾರಿ ಅನ್ನೋದು ಮನಸ್ಸು ಬಿಚ್ಚಿದಂಗೆ ಇದನ್ನ ರಾಜಕಾರಣ ಹೇಳಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಸಚಿವರಾಗಿದ್ದವ್ರು ಹೇಳಿ ಅದನ್ನ ಒಪ್ಕೊತೀನಿ. ಬೇರೆ ಏನಾಗಿದೆ? ಬೇರೆ ಪದ ಹೇಳಿ. ಒಂದು ವರ್ಷದಲ್ಲಿ ನೋಡ್ಲಿಲ್ಲ. ಯಾವ ಸಂತೋಷ ಆಗುತ್ತೆ ಆ ಪದನೇ ಹೇಳಪ್ಪ. ನಿನಗೆ ಯಾವ್ದು ಖುಷಿ ಆಗುತ್ತೆ ಆ ಪದನೇ ಹೇಳ. ಮುಗಿಸ್ತೀರಿ ನೀವು. ನಿನಗೆ ಬ್ಯಾಡ ಕೈ ಮುಗಿ ಕೂತ್ಕೊಳ್ಳಿ ದಯವಿಟ್ಟು. ಈ ಕಡೆ ಮಾನ್ಯ ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟ್ ಹೇಳಿದ್ದಾರೆ. ಅನ್ಪಾರ್ಲಿಮೆಂಟ್ ವರ್ಡ್ ಆದ್ರೆ ತೆಗೆದಾಕ್ಲಿ. ನೀವು ಪದೇ ಹೇಳ್ತಾ ಇದ್ದೀರಿ. ಅಲ್ಲ, ಮನೋವಾದ ಮನುಸ್ಮೃತಿ ನೋಡಿ, ಧರ್ಮಗ್ರಂಥ ನೀವು